ರೀ ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಅಯ್ಯೋ ರಾಮ, ಮದ್ವೆ ಆದ್ಮೇಲೆ ನನ್ನ ಹತ್ರ ಸುಳ್ಳು ಎಲ್ಲಿ ಉಳಿದಿದೆ? ನಿಜ ಎಲ್ಲ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಲ್ಲ ರೀ. ನಾನ್ ಸತ್ರೆ ನೀವೇನ್ ಮಾಡ್ತೀರಾ? ನೀವ್ ನೋಡ್ರೆ ಹೆಂಗಿರೋದು, ನಿಮ್ ನೆನಪಿನಲ್ಲೇ ಕಣ್ಣೀರಾಗ್ಬಿಡ್ತೀನಿ ಅಷ್ಟೇ ನಾನು. ಹೌದಾ, ನನ್ ಮ್ಯಾಲ ಅಷ್ಟೊಂದ್ ಪ್ರೀತಿ ಮಾತ್ರ ಅಲ್ಲ, ನೀನ್ ಇಲ್ದ್ಮೇಲೆ ಈ ಮನೆಗೆ ಬೀಗ ಹಾಕ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಅತ್ತ ಓಡಾಡ್ತಿರ್ತೀನಿ ಅಷ್ಟೇ. ಸರಿ, ನಾನ್ ಸತ್ತ ಮೇಲೆ ನೀವು ಇನ್ನೊಂದು ಮದುವೆ ಮಾಡ್ಕೊಂತೀರಾ? ಸೊಸೆ, ಏನ್ ಮಾತಾಡ್ತಿದ್ಯಾ? ನಿನ್ನ ಜಾಗದಲ್ಲಿ ಬೇರೆಯವರನ್ನ ನೆನಪಿಸ್ಕೊಳ್ಳಕ್ಕೂ ಆಗಲ್ಲ. ಅಷ್ಟೊಂದು ಪ್ರೀತಿನ ನನ್ನ ಮೇಲೆ. ಹೌದು, ನಿನ್ ಯಾವತ್ತೂ ಮರೆಯಲ್ಲ ನಾನು ಸತ್ತ ಮೇಲೆ ನನ್ನ ಸೀರೆಗಳನ್ನೆಲ್ಲ ಏನ್ ಮಾಡ್ತೀರಾ ನೀವು? ಇಲ್ಲ, ಎಲ್ಲ ಹಾಗೆ ಇಟ್ಕೊಳ್ತೀನಿ. ಹಾಗೆ ಇಟ್ಕೊಳ್ತೀರಾ? ಯಾಕೆ? ಅದು ನಿನ್ ನೆನ್ಪಲ್ವಾ? ಹಾಗಾದ್ರೆ ನನ್ನ ಸೀರೆಗಳು, ನನ್ನ ಒಡವೆಗಳು, ಶೋಕೇಶು ಎಲ್ಲ ಹಂಗೆ ಇಡ್ತೀರಾ? ಹೌದೌದು, ಎಲ್ಲ ಹಾಗೇ ಇರುತ್ತೆ. ಸರಿ, ನಾನು ಸತ್ತ ಮೇಲೆ ನೀವು ಇನ್ನೊಬ್ಬಳನ್ನ ಮದ್ವೆ ಆಗಲ್ಲ ತಾನೆ? ಅಯ್ಯೋ ಇಲ್ಲಮ್ಮ, ಯಾರನ್ನೂ ಮದ್ವೆ ಆಗಲ್ಲ ನಾನು. ನಿಜನಾ? ನಿಜ, ಪ್ರಾಮಿಸ್. ಹಾಗಾದ್ರೆ ನನ್ನ ವಸ್ತುಗಳಿಗೆ ಯಾರು ಕೈ ಹಾಕೋದಿಲ್ಲ ಅಲ್ವಾ? ಇದು ಮಾತ್ರ ಖಚಿತವಾಗಿ ಹೇಳಕ್ಕಾಗಲ್ಲ. ಯಾಕೆ? ನೋಡು, ನಿನ್ 3 ಸೀರೆಗಳನ್ನ ಬೀರ್ ಬಾಟ್ಲನ್ನ ಒರೆಸೋದಕ್ಕೆ ಬಳಸ್ತೀನಿ. ಇನ್ನ 2 ನೈಟಿ ಯಾವಲ್ಲ, ಅವತ್ನ ಮೊಬೈಲ್ ಒರೆಸೋದಕ್ಕೆ ಬಳಸ್ತೀನಿ. ಏನಂದ್ರಿ? ನೀನ್ ಇಲ್ದೆ ವ್ಯರ್ಥ ಮಾಡೋದು ಯಾಕೆ ಅಂತ ಹಾಗೆ ಹೇಳ್ದೆ. ಇವತ್ತಿನ ಕಾಲದಾಗೆಲ್ಲ ರಿಯೂಸ್ ಕಾಲ ಅಲ್ವಾ ಇದು? ನನ್ನ ಸೀರೆಗಳನ್ನ ಬೀರ್ ಬಾಟಲ್ ಒರೆಸೋದಕ್ಕೆ ಬಳಸ್ತೀರಾ, ನನ್ನ ನೈಟಿಗಳನ್ನ ಮೊಬೈಲ್ ಒರ್ಸಕ್ ಬಳಸ್ತೀರಾ. ಇವತ್ ನೀವು ಹೊರಗಡೆ ಹೋಗಿ ಮನೆಗೆ, ಅಯ್ಯೋ ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ನೀನು ಇರಬೇಕು, ಸೀರೆನೂ ಇರಬೇಕು, ನೈಟಿನೂ ಇರಬೇಕು. ಇನ್ನೊಂದ್ಸರಿ ಈ ತರ ಪರೀಕ್ಷೆ ಮಾಡಬೇಡ ನನ್ನ.